ಬಂದ್ ಪಿಜಿಗಳಲ್ಲಿ ಒಂದು ಊಟ ಕಟ್ ಮದುವೆ ಮನೆಗಳಲ್ಲಿ ಗ್ಯಾಸ್ಗೆ ಹಾಹಾಕಾರ ದೇವಾಲಯಗಳಿಗೂ ತಟ್ಟಿದೆ ಗ್ಯಾಸ್ನ ಬಿಸಿ ಆಟೋ ಕ್ಯಾಬ್ಗಳಿಗೆ ನೋ ಸ್ಟಾಕ್ ಶಾಕ್ ಗ್ಯಾಸ್ ಎಮರ್ಜೆನ್ಸಿ ಸ್ಟೋರ್ ಇದು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಮಹಾಯುದ್ಧದಿಂದಾಗಿ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಭಾರತದಲ್ಲಿ ಪ್ರಮುಖವಾಗಿ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ತೀವ್ರವಾಗಿದೆ ಸಂಕಷ್ಟ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಹೋಟೆಲ್ ಇರಬಹುದು, ಪಿಜಿಗಳಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಈಗಾಗಲೇ ಕೆಲ ಹೋಟೆಲ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಇನ್ನು 2-3 ದಿನದಲ್ಲಿ ಕಂಪ್ಲೀಟ್ ಆಗಿ ಹೋಟೆಲ್ಸ್ಗಳು ಬಂದ್ ಆಗುವಂತ ಚಾನ್ಸಸ್. ಗ್ಯಾಸ್ ಅಭಾವ, ಬೆಂಗಳೂರಿನಲ್ಲಿ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಸರ್ಕಾರದ ಸಿಎಸ್ ಆಗಿರುವಂತಹ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಈ ಒಂದು ಗ್ಯಾಸ್ ಟ್ರಬಲ್ ಅನ್ನ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲ ಹೊತ್ತಲ್ಲೇ ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಹೋಟೆಲ್ ಮಾಲೀಕರ ಸಂಘದ ಪ್ರಮುಖರೊಂದಿಗೆ ಈ ಸಭೆ ಆಗೋದು. ಸಭೆಯಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಆಗಿರುವಂತಹ ಮಹೇಶ್ವರ್ ರಾವ್, ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೂ ಕೂಡ ಆಹ್ವಾನ ಕೊಡಲಾಗಿದೆ. ಕೆಲ ಹೊತ್ತಲ್ಲೇ ಕೆಲವೇ ಕ್ಷಣಗಳಲ್ಲಿ ಹೋಟೆಲ್ ಮಾಲೀಕರ ಸಭೆಯನ್ನು ನಡೆಸಲಿದ್ದಾರೆ ಸಿಎಸ್ ಶಾಲಿನಿ ರಜನೀಶ್ ಅವರು. ಈಗಾಗಲೇ ಹೋಟೆಲ್ ಇರಬಹುದು, ಪಿಜಿಗಳು, ಎಸ್ಪೆಷಲಿ ಪಿಜಿಗಳಿಗಂತೂ ಬಿಸಿ ತಟ್ಟಿದೆ. ಯಾಕಂದ್ರೆ 3 ಹೊತ್ತಲ್ಲಿ 1 ಹೊತ್ತು ಊಟನ ಕಟ್ ಮಾಡುವಂತಹ ಒಂದು ಪ್ಲಾನ್ ನಲ್ಲಿ ಪಿಜಿ ಮಾಲೀಕರಿದ್ದಾರೆ. ಅದ್ರ ಜೊತೆಗೆ ಮೊದಲೆಲ್ಲ ವೆರೈಟಿ ಐಟಮ್ಸ್ಗಳಿತ್ತು, ಚಪಾತಿಗಳೆಲ್ಲ ಸಿಗ್ತಾ ಇತ್ತು. ಬಟ್ ಈಗ ಚಪಾತಿ ಇರ್ಬೋದು, ಪೂರಿ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಪಿಜಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಬ್ರೇಕ್ ಹಾಕಲಾಗಿದೆ. ಅನ್ನ ಸಾಂಬಾರ್ ಸಿಗತ್ತೆ, ಅದ್ರ ಜೊತೆಗೆ ಹಬ್ಬಬ್ಬ ಅಂದ್ರೆ ಪಲಾವ್ ಸಿಗುವಂತಹ ಚಾನ್ಸಸ್ ಇದೆ ಪಿಜಿಗಳಲ್ಲಿ ಎಸ್ಪೆಷಲಿ. ಇನ್ನು ದೇವಸ್ಥಾನಗಳಿಗೂ ಕೂಡ ಬಿಸಿ ತಡ್ತಾ ಇದೆ. ಅನ್ನಪ್ರಸಾದ ಸೇವೆ ಕೂಡ ಬಂದ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಈ ಹೋಟೆಲ್ ಮಾಲೀಕರಿಗೆ ಏನಿದ್ದಾರೆ, ಈ ಹಿಂದೆ 2 ಒಲೆ 4 ಒಲೆಯನ್ನ ಹೊತ್ತಿಸ್ತಾ ಇದ್ರಲ್ಲಿ ಅಲ್ಲಿ 2 ಒಲೆಯನ್ನ ಬಂದ್ ಮಾಡಿಬಿಟ್ಟು ಬರೀ 2 ಒಲೆಯಲ್ಲೇ ಅಡುಗೆಯನ್ನ ಮಾಡುವಂತಹ ಪರಿಸ್ಥಿತಿ ಹೋಟೆಲ್ಗಳಿಗೆ ಬಂದು ನಿಂತಿದೆ. ಮಧ್ಯಪ್ರಾಚ್ಯದಲ್ಲಾಗಿರುವಂತಹ ಯುದ್ಧ, ಕೊಲ್ಲಿ ರಾಷ್ಟ್ರಗಳಾಗಿರುವಂತಹ ಯುದ್ಧದ ಎಫೆಕ್ಟ್ ಈಗ ಭಾರತಕ್ಕೆ ತಡ್ತಾ ಇದೆ. ಎಸ್ಮಾ ಜಾರಿಯಲ್ಲಿದ್ರೂ ಕೂಡ ವಸೂಲಿಗಿಳಿದಿದ್ದಾರೆ ಗ್ಯಾಸ್ ಏಜೆನ್ಸಿಗಳು. ಕೇಂದ್ರ ಸರ್ಕಾರ ನಿನ್ನೆಯಷ್ಟೇ ಎಸ್ಮಾ ಜಾರಿಗೆ ತಂದಿತ್ತು. ಕಮರ್ಷಿಯಲ್ ಸಿಲಿಂಡರ್ಗೆ 5,000ಕ್ಕೆ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ. ಸಹಜ ದಿನಗಳಲ್ಲಿ 1950 ರಿಂದ 1960 ರೂಪಾಯಿಗೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಇತ್ತು. ನಿನ್ನೆ 5,000 ಕೊಡಿ ಅಂತ ಕಾಳ ಸಂತಿಯಲ್ಲಿ ಬೇಡಿಕೆ ಇಡಲಾಗ್ತಾ ಇದೆ. ಈಗಾಗಲೇ 5,000 ಕೊಡ್ತೀನಿ ಅಂದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ನಿನ್ನೆಗೆ 5,000ಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಲ್ಲ, ಈಗ 5,000 ಆದ್ರೂ ಕೊಡ್ತೀವಿ, ಗ್ಯಾಸ್ ಸಿಲಿಂಡರ್ ಕೊಟ್ಬಿಡಿ ಅಂತಂದ್ರೆ ಈಗ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡೋಕ್ ರೆಡಿ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನ ಅಭಾವ ಈಗ ಹೋಟೆಲ್ಗೂ ಕೂಡ ತಟ್ಟಿರುವಂತದ್ದು. ಸದ್ಯ ಅನೇಕ ಹೋಟೆಲ್ಗಳು ಮೆನುವನ್ನ ಕಟ್ ಮಾಡಿದೆ. ಅದರ ಜೊತೆಗೆ ಈಗ ಜೆಪಿ ನಗರದಲ್ಲಿರುವಂತಹ ನಮ್ಮ ಕುಡ್ಲ ಹೋಟೆಲ್ಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನ ಅಭಾವ ತಟ್ಟಿದೆ. ಇಲ್ಲಿ ಯಾವ ರೀತಿಯಾದ ಸಿಚುವೇಶನ್ ಇದೆ, ಹೋಟೆಲ್ ನ ಬಂದ್ ಮಾಡೋ ಪರಿಸ್ಥಿತಿ ಇದೆ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ನಮ್ಮ ಕುಡ್ಲ ಹೋಟೆಲ್ ನ ಓನರ್ ನನ್ನ ಜೊತೆಗೆ ಇದ್ದಾರೆ. ಸರ್ ಹೇಳಿ, ಎಂತ ಸಿಚುವೇಶನ್ ಇದೆ ನಿಮಗೆ, ಏನ್ ಹೇಳ್ತೀರಾ? ನಮಗೆ ಇವತ್ತಿನ ತನಕ ಸಾಯಂಕಾಲ ತನಕ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಸಿಲಿಂಡರ್. ನಮ್ಮ ಏಜೆನ್ಸಿಗೆ ಫೋನ್ ಮಾಡುವಾಗ ಫೋನೇ ಎತ್ತಾ ಇಲ್ಲ. ಮುಂಚೆ ಮಾಮೂಲು ಹಾಕ್ತಿತ್ತು, ಅವರು ಫೋನೇ ಎತ್ತಾ ಇಲ್ಲ. ಬೇರೆ ಒಂದು 5 ಕೆಜಿದು 2 ಸಿಲಿಂಡರ್ ಸಿಕ್ತು. ಅದು 5 ಕೆಜಿಗೆ 750 ಕೊಟ್ಟು ತಗೊಂಡು ಬಂದೆ. ಇವತ್ತು ಸಾಯಂಕಾಲ ತನಕ ಮ್ಯಾನೇಜ್ ಆಗ್ತದೆ. ನಾಳೆಗೆ ನೋಡ್ಬೇಕು, ಏನಾದ್ರು ಏಜೆನ್ಸಿ ಕೊಟ್ರೆ ಓಪನ್ ಮಾಡ್ಲೆ, ಇಲ್ಲಾದ್ರೆ ಅದು ಏಜೆಂಟ್ ಓಪನ್ ಮಾಡೋದು ಕಷ್ಟ ಆಗ್ತದೆ. ನಾಳೆಯಿಂದ ಏಜೆಂಟ್ ಅವರೇನೋ ನಾಳೆ ಏನಾದ್ರು ಸಪ್ಲೈ ಕೊಟ್ರೆ ಓಪನ್ ಮಾಡಬಹುದು, ಇಲ್ಲಾದ್ರೆ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸಿಲಿಂಡರ್ ನ ಪ್ರೈಸ್ ಎಷ್ಟು ಸರ್? ನಾರ್ಮಲ್ ಕಮರ್ಷಿಯಲ್ ಸಿಲಿಂಡರ್ ನ ಪ್ರೈಸ್ ಎಷ್ಟು, ಈಗ ಎಷ್ಟಾಗಿದೆ ಕಾಳಸಂತೆ? 1,900 ರೂಪಾಯಿ ಚಿಲ್ಲರೆ ಆಗಿದೆ. ಮೊನ್ನೆ ತನಕ 1,980 ರೂಪಾಯಿನೇ ಇತ್ತು. ಈಗ ಅದೇ ಹೇಳ್ತಾ ಇದ್ದಾರೆ 5,000 ಅಲ್ಲಿ ಸಿಗ್ತಾ, ಇಲ್ಲಿ ಸಿಗ್ತಾ. ಆದ್ರೆ ಕೊಡಿ ಅಂತ ಇಲ್ಲ, ಅದು ಸಿಗ್ತಾ ಇಲ್ಲ. ಒಂದು ಕಲಿಸ್ಕೊಡಿ ಅಂತ ಅದು ಸಿಗ್ತಾ ಇಲ್ಲ. ಹೋಟೆಲ್ ನ ಫುಡ್ ಅನ್ನ ಕಟ್ ಮಾಡೋದು, ಮೆನು ಕಟ್ ಮಾಡೋದೆಲ್ಲ ಆಗಿದೆಯಾ? ಸ್ವಲ್ಪ ಮೆನು ಕಟ್ ಮಾಡಿದ್ದೇವೆ, ಎಲ್ಲ ಮೆನು ಕೊಡ್ಲಿಕ್ಕೆ ಆಗಲ್ಲ. ಕೆಲವೆಲ್ಲ ಜಾಸ್ತಿ ಫ್ರೈ ಮಾಡೋದನ್ನೆಲ್ಲ ಕಟ್ ಮಾಡಿದ್ದೇವೆ. ರೆಗ್ಯುಲರ್ ರೆಡಿಮೇಡ್ ಅದನ್ನು ಕೊಡ್ತಾ ಇದ್ದೇವೆ ಅಷ್ಟೇ. ಇದಿಷ್ಟು ಹೋಟೆಲ್ ನ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಒಂದು ಕಡೆಯಲ್ಲಿ ಹೋಟೆಲ್ ನ ಮೆನುವನ್ನು ಕೂಡ ಕಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ ಅಂತ ಅಂದ್ರೆ ನಾಳೆ ಹೋಟೆಲ್ ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ 1,950 ರೂಪಾಯಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ರೈಡು ಜೊತೆ ಪ್ರಗತಿಶತಿ, ನ್ಯೂಸ್ 18 ಬೆಂಗಳೂರು.
ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲೇ ಹೋಟೆಲ್ಗಳಲ್ಲಿ ಅಡುಗೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದು ನಿಂತಿದೆ. ಈಗಾಗಲೇ ಕೆಲ ಹೋಟೆಲ್ನವರು ಸೌದೆಯ ಮೊರೆ ಹೋಗಿದ್ದಾರೆ. ಮಾರ್ತಹಳ್ಳಿಯ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಮಾರ್ತಹಳ್ಳಿಯಲ್ಲಿ ಈಗಾಗಲೇ 5 ಹೋಟೆಲ್ಗಳಲ್ಲಿ ಸೌದೆ ಒಲೆಯ ಬಳಕೆ ಮಾಡಲಾಗ್ತಾ ಇರೋದು. ಹಾಗಂತ ಸಿಟಿಯಲ್ಲಂತೂ ಈ ಸೌದೆ ಒಲೆ ಬಳಕೆ ಮಾಡೋಕೆ ಆಗೋದಿಲ್ಲ, ಬಟ್ ಅಲ್ಲಲ್ಲಿ ಸೌದೆ ಒಲೆಯ ಕೆಲಸ ಆಗ್ತಾ ಇದೆ. ಹೋಟೆಲ್ ರನ್ ಮಾಡೋಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕೆ ಆ ಹೋಟೆಲ್ ಓನರ್ಗಳು ಮುಂದಾಗಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂತೂ ಸಿಗೋದಿಲ್ಲ. 1960 ರೂಪಾಯಿ ಇದ್ದಿದ್ದು ಈಗ 5,000 ಕೇಳ್ತಾರೆ. ಅಟ್ಲೀಸ್ಟ್ 5,000 ಕೊಡ್ತೀವಪ್ಪ ಗ್ಯಾಸ್ ಸಿಲಿಂಡರ್ ಕೊಡಿ ಅಂತಂದ್ರೆ ಈಗ ಡಿಮ್ಯಾಂಡ್ ಅನ್ನೋ ರೀತಿ ಆಗಿ ಹೋಗ್ಬಿಟ್ಟಿದೆ. ಈಗ ಎಲ್ಲರೂ ಕೂಡ ಸೌದೆ ಒಲೆಯ ಮೊರೆ ಹೋಗಿರೋದು ನೋಡ್ತಾ ಇದ್ರೆ ನೀವು. ಮಾರ್ತಹಳ್ಳಿಯಲ್ಲಿರುವಂತಹ ಒಂದು ಹೋಟೆಲ್ನ ದೃಶ್ಯಾವಳಿಯನ್ನು ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ಸೌದೆಯ ಮೊರೆ ಹೋಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಈಗಾಗಲೇ ಮಾರ್ತಹಳ್ಳಿಯಲ್ಲಿ 5 ಹೋಟೆಲ್ನವರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಹಂಗಂತ ಬೆಂಗಳೂರು ಸಿಟಿಯಲ್ಲಂತೂ ಸೌದೆ ಮೊರೆ ಹೋಗಕ್ಕಾಗೋದಿಲ್ಲ. ಯಾಕಂದ್ರೆ ಒಂದು ಸೌದೆ ಸಿಗುವಂಥದ್ದು ಕಡಿಮೆ, ಅದ್ರ ಜೊತೆಗೆ ಅಂಥ ಜಾಗಗಳು ಕೂಡ ಬೇಕಲ್ವಾ. ಸೊ ಈಗ ಮಾರ್ತಹಳ್ಳಿಯಲ್ಲಿ ಎಲ್ಲರೂ ಕೂಡ ಸೌದೆಯ ಮೂಲಕ ಅಡುಗೆ ಮಾಡಿ ಜನರಿಗೆ ಬಡಿಸ್ತಿದ್ದಾರೆ. ಸ್ಟಾಕ್ಸ್ ಇಲ್ಲ ಅಂತೆ, ಸೌದೆನಲ್ಲಿ ಮಾಡ್ತಾ ಇದೀವಿ. ಬರೋ ಕಸ್ಟಮರ್ಲ ಏನಾದ್ರು ಕೊಡ್ಬೇಕು ಅವ್ರಿಗೆ. ಸೊ ಸಮಥಿಂಗ್ ವಿಲ್ ಮೇಕ್ ಅಂಡ್ ವಿಲ್ ಗಿವ್. ಮುಂಚೆ ತರ ಐಟಮ್ ಜಾಸ್ತಿ ಮಾಡಲ್ಲ, ಒಂದು 5-6 ಐಟಮೇ ಮಾಡೋದು. ಮುಂಚೆ ತುಂಬಾ ವೆರೈಟೀಸ್ ಇತ್ತು. ಈ ಗ್ಯಾಸ್ ಪ್ರಾಬ್ಲಮ್ ಇಂದ ನಾವು ಸೌದೆಯಿಂದ ಮಾಡ್ತಾ ಇದೀವಿ. ಒಂದು 5-6 ಐಟಮೇ ಕೊಡಕ್ಕಾಗ್ತದೆ. ಒಂದು ರಿಕ್ವೆಸ್ಟ್ ಏನಂದ್ರೆ ಗೌರ್ಮೆಂಟ್ಗೆ ದಯವಿಟ್ಟು ಆದಷ್ಟು ಬೇಗ ದಯವಿಟ್ಟು ಸಿಲಿಂಡರ್ ಸ್ವಲ್ಪ ನೋಡ್ರಿ. ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಹೋಟೆಲ್ಸ್ ಮಾಲೀಕರೆಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸೊ ಸೌದೆ ರೇಟ್ನು ಜಾಸ್ತಿ ಆಗ್ಬಿಟ್ಟಿದೆ. ನೋಡ್ತಾ ಹೋಗ್ಬಹುದು, ಅಲ್ಲಿನ ಮಾಲೀಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಈ ಗ್ಯಾಸ್ ಸಿಲಿಂಡರ್ನ ದಂಧೆಗಳು ನಡೀತಾ ಇದೆ. ಹೇಳಿದಷ್ಟು ರೇಟಿಗೆ ನಾವು ಪರ್ಚೇಸ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗ ಸೌದೆ ಒಲೆಯೇ ಒಂದು ನಮ್ಗೆ ದಾರಿ ಅಂತ ಹೇಳಿಕೊಂಡು ತುಂಬಾ ಜನರು ಈಗ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಮಾರ್ತಹಳ್ಳಿಯ ಒಂದು ಹೋಟೆಲ್ನ ದೃಶ್ಯಾವಳಿ ಇದು. ಇನ್ನು ಬೆಂಗಳೂರಿನ ಸಿಟಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಕೆಲವು ಹೋಟೆಲ್ಗಳು ಬಂದ್ ಆಗಿದೆ. ಇನ್ನು ಕೆಲವು ಇದ್ದಿದ್ದಂತಹ ಗ್ಯಾಸ್ ಸಿಲಿಂಡರ್ ಅನ್ನೇ ಬಳಕೆ ಮಾಡಿಕೊಂಡು ಇತಿಮಿತಿಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ವೆರೈಟಿ ಮೆನುಗಳು ಇರೋದಿಲ್ಲ, ಮೆನುಗಳನ್ನ ಕಟ್ ಮಾಡಲಾಗಿದೆ. ಗಲ್ಫ್ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ಭಾರತದಲ್ಲಿ ಪ್ರಮುಖವಾಗಿ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. LPG ಎಫೆಕ್ಟ್ ಕರುನಾಡು ತತ್ತರಿಸಿ ಹೋಗ್ತಾ ಇದೆ. ಈಗಾಗಲೇ ನಾವು ತೋರಿಸ್ತಾ ಇದೀವಿ, PG ಹೋಟೆಲ್ ಇರ್ಬೋದು, ಎಲ್ಲಾ ಕಡೆ ಇದರ ಬಿಸಿ ತಡ್ತಾ ಇದೆ. 30% ಹೋಟೆಲ್ಗಳು ಬಂದ್ ಆಗಲಿವೆ. ಆಟೋ ಕಾರ್ಗಳಿಗೂ ಕೂಡ ಗ್ಯಾಸ್ ಸಂಕಷ್ಟ. ಗ್ಯಾಸ್ ಬಂಕ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. 60 ರೂಪಾಯಿ 70 ರೂಪಾಯಿಗೆ ಸಿಗೋದು 90-100 ರೂಪಾಯಿ ಕೇಳ್ತಿದ್ದಾರೆ. ಬೆಂಗಳೂರಿನ ಕೆಲ ಗ್ಯಾಸ್ ಬಂಕ್ಗಳು ನಿನ್ನೆಯಿಂದಲೇ ಬಂದ್ ಆಗ್ತಾ ಇವೆ. ಒಂದೊಂದೇ ಬಂದ್ ಮಾಡ್ತಾ ಇದ್ದಾರೆ ಬಂಕ್ನ ಓನರ್ಗಳು. PGಗಳಲ್ಲಿ ಒಂದು ಹೊತ್ತಿನ ಊಟವನ್ನ ಕಟ್ ಮಾಡಲಾಗ್ತಿದೆ. ಪ್ರಮುಖ ದೇವಸ್ಥಾನಗಳಲ್ಲಿ ಅನ್ನದಾನ ಅನ್ನಪ್ರಸಾದ ಸೇವೆ ಕೂಡ ಬಂದ್ ಆಗ್ತಾ ಇದೆ. ಇದ್ರ ಜೊತೆಗೆ ಮದುವೆ ಸೀಸನ್ ಬೇರೆ, ಮದುವೆ ಮನೆಗೂ ಕೂಡ ಗ್ಯಾಸ್ ಅಭಾವ ತಡ್ತಾ ಇದೆ. ಸೊ ಗೃಹ ಬಳಕೆ ಗ್ಯಾಸ್ ಕೂಡ ಬುಕ್ ಆಗ್ತಾ ಇಲ್ಲ. ವಿದಿನ್ 5 ಡೇಸ್ ಅಲ್ಲಿ ಬರುವಂತದ್ದು 1 ತಿಂಗಳು ಅಂತ ತೋರಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಅಂತಂದ್ರೆ ಎಲ್ಲಾ ಕಡೆಯಲ್ಲೂ ಗ್ಯಾಸ್ ಇಲ್ಲದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಒಂದ್ ಕಡೆ ಆದ್ರೆ PGಯಲ್ಲಿ 3 ಹೊತ್ತು ಊಟದ ಬದಲು 1 ಹೊತ್ತು ಊಟಕ್ಕೆ ಕೊಕ್ಕೆಯನ್ನ ಹಾಕಿದ್ದಾರೆ. ಅದ್ರ ಜೊತೆಗೆ ದೇವಸ್ಥಾನದಲ್ಲೂ ಕೂಡ ಅನ್ನ ಪ್ರಸಾದ ಸೇವೆಯನ್ನ ಮಾಡುವಂಥದ್ದಿರತ್ತೆ, ಅದಕ್ಕೂ ಕೂಡ ಕೊಕ್ಕೆ ಬೇದಿದೆ. ಅದ್ರ ಜೊತೆಗೆ ಈಗಾಗಲೇ ಮದುವೆಗೂ ಕೂಡ ಇದು ಎಫೆಕ್ಟ್ ತಟ್ಟಿರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಹೋಟೆಲ್ ಮಾಲೀಕರ ಜೊತೆ CS ಸಭೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಪರಿಹಾರವನ್ನ ಕಂಡುಕೊಳ್ಳಬಹುದು? ಯಾವ ರೀತಿ ಇದೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಗ್ಯಾಸ್ ಟ್ರಬಲ್ ಅನ್ನುವಂಥದ್ದು?
ಧನುಶ್ರೀ, ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ನ ಏನು ವ್ಯತ್ಯಯ ಆಗ್ತಾ ಇದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಹಲವು ಹೋಟೆಲ್ಗಳನ್ನ ಗ್ಯಾಸ್ ಕೊರತೆಯ ಕಾರಣಕ್ಕಾಗಿ ಬಂದ್ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಅವರು ಮಹತ್ವದ ಸಭೆಯನ್ನು ಕೂಡ ಈಗ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಜೊತೆಗೆ ಜಿಬಿಎ ಕಮಿಷನರ್ ಕೂಡ ಇಲ್ಲಿ ಉಪಸ್ಥಿತರಿರ್ತಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಅಭಾವ ಯಾವ ರೀತಿಯಾಗಿ ಸೃಷ್ಟಿಯಾಗಿದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳೇನೇನು, ಜೊತೆಗೆ ಈ ಒಂದು ಗ್ಯಾಸ್ ಸಿಲಿಂಡರ್ನ ಅಭಾವದ ಕಾರಣಕ್ಕಾಗಿ ಮುಂದೆ ಎದುರಾಗಬಹುದಾದಂತಹ ಸಂಕಷ್ಟಗಳನ್ನ ಗುರಿಯಾಗಿಟ್ಟುಕೊಂಡು ಅದಕ್ಕೆ ಪರಿಹಾರ ಉಪಾಯಗಳನ್ನ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಅವರು ಇವತ್ತು ಮಹತ್ವದ ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳನ್ನ ಗ್ಯಾಸ್ ಸಿಲಿಂಡರ್ ಕೊರತೆಯ ಕಾರಣಕ್ಕಾಗಿ ಬಂದ್ ಮಾಡಲಾಗಿದೆ. ಜೊತೆಗೆ ಹೋಟೆಲ್ ಮಾಲೀಕರ ಸಂಘವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸಿತ್ತು. ಇನ್ನೇನು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿಯೂ ಕೂಡ ಹೆಚ್ಚಿನ ದುಪ್ಪಟ್ಟು ದರವನ್ನ ನಿಗದಿ ಮಾಡಿ ಸೇಲ್ ಅನ್ನು ಕೂಡ ಮಾಡಲಾಗ್ತದೆ ಅನ್ನುವಂತ ಆರೋಪವನ್ನು ಕೂಡ ಹೋಟೆಲ್ ಮಾಲೀಕರ ಸಂಘ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಸಿಎಸ್ ಶಾಲಿನಿ ರಜನೀಶ್ ಅವರು ಸರ್ಕಾರದ ಮಟ್ಟದಲ್ಲಿ ಯಾವೆಲ್ಲ ರೀತಿಯ ಅಂದ್ರೆ ಕ್ರಮವನ್ನು ವಹಿಸಬಹುದು, ಜೊತೆಗೆ ಕಾಳ ಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧ ಯಾವ ರೀತಿಯಾಗಿ ಕ್ರಮವನ್ನು ವಹಿಸಬಹುದು, ಕೃತಕ ಅಭಾವವನ್ನು ಯಾರಾದರೂ ಸೃಷ್ಟಿ ಮಾಡ್ತಾ ಇದ್ದಾರೆ ಅದೆಲ್ಲದರ ಕುರಿತಾಗಿಯೂ ಕೂಡ ಇವತ್ತು ಚರ್ಚೆನ ಮಾಡ್ತಾರೆ. ಹೋಟೆಲ್ ಮಾಲೀಕರ ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಈ ಒಂದು ಸಭೆ ನಡೀತಾ ಇರತಕ್ಕಂಥದ್ದು. ವಿಧಾನಸೌಧದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯೂ ಕೂಡ ಆರಂಭವಾಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಹೋಟೆಲ್ಗಳಿಗೆ ಎದುರಾಗಬಹುದಂತಹ ಸಂಕಷ್ಟಗಳ ಕುರಿತಂತೆಯೂ ಕೂಡ ಇಲ್ಲಿ ಇವತ್ತು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಧನುಶ್ರೀ ಪೂಜಾರಿ. ಕಾರ್ತಿಕ್, ಇಲ್ಲಿ ಕಾಳಸಂತೆಯಲ್ಲಿ ಏನೊಂದು ಗ್ಯಾಸ್ ಅನ್ನ 5,000ಕ್ಕೆ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಇವರ ವಿರುದ್ಧ ಯಾವ ರೀತಿ ಕ್ರಮ ಆಗಬಹುದು, ಯಾವ ರೀತಿ ಇವರನ್ನ ಹುಡುಕುವಂತ ಕೆಲಸವನ್ನ ಸರ್ಕಾರ ಮಾಡಬಹುದು? ಧನುಶ್ರೀ ಪೂಜಾರಿ, ಈ ರೀತಿಯ ಸಂದರ್ಭಗಳಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಿನವರಿ ಲಾಭವನ್ನು ಮಾಡಿಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಜನ ಯೋಚನೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೂಡ ಕಾಳಸಂತೆಯಲ್ಲಿ 5,000ಕ್ಕೂ ಹೆಚ್ಚು ಹಣವನ್ನ ಕೊಟ್ಟು ಸೇಲನ್ನ ಮಾಡಲಾಗ್ತಾ ಇದೆ ಅನ್ನುವಂತ ರೀತಿಯಲ್ಲಿಯೂ ಕೂಡ ಒಂದಿಷ್ಟು ವದಂತಿಗಳಿದ್ದಾವೆ. ಜೊತೆಗೆ ಹಲವು ಭಾಗದಲ್ಲಿ ಅಂದ್ರೆ ಅದರ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಉದ್ಭವ ಆಗಿರತಕ್ಕಂಥ ಕಾರಣಕ್ಕಾಗಿ ಡೀಲರ್ಸ್ಗಳೇ ಈ ಒಂದು ಕಾಳಸಂತೆಯ ಒಂದು ವ್ಯವಹಾರದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿಬಂದಿವೆ. ಇದೇ ಒಂದು ನಿಟ್ಟಿನಲ್ಲಿ ಇವತ್ತು ಸಿಎಸ್ ಶಾಲಿನಿ ರಜನೀಶ್ ಅವರ ಒಂದು ಸಭೆಯು ಕೂಡ ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತ ಇರ್ತಾರೆ. ಈ ಒಂದು ಪೊಲೀಸ್ ಇಲಾಖೆ ಮಾಡಬಹುದಾದಂತಹ ಕ್ರಮಗಳನ್ನು ಕೂಡ ಇಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಕಾಳಸಂತೆಯಲ್ಲಿ ಏನಾದರೂ ಒಂದೆಡೆ ಸ್ಟಾಕ್ ಅನ್ನು ಏನಾದರೂ ಮಾಡಿಟ್ಟಿದ್ರೆ ಅದನ್ನ ಪರಿಶೀಲನೆ ಮಾಡುವಂತದಿರಬಹುದು. ಜೊತೆಗೆ ಈ ರೀತಿಯಾಗಿ ಅಕ್ರಮವಾಗಿ ಯಾರು ಕೂಡ ಸಂಗ್ರಹಣೆ ಮಾಡದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಳುವಂತ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನು ಕೂಡ ಮಾಡ್ತಾರೆ. ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿತ್ತು. ಜೊತೆಗೆ ಈಗಾಗಲೇ ಸರ್ಕಾರವು ಕೂಡ ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕು, ಜೊತೆಗೆ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಈಗಾಗಲೇ ಸರ್ಕಾರವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಸಿಎಸ್ ಶಾಲಿನಿ ರಜನೀಶ್ ಅವರು ಇವತ್ತು ಹೋಟೆಲ್ ಮಾಲೀಕರ ಸಂಘದ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅದಾದ ನಂತರದಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು, ತಾತ್ಕಾಲಿಕವಾಗಿ ಇವರಿಗೆ ಯಾವ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ವ್ಯವಸ್ಥೆಯನ್ನು ಕಲ್ಪಿಸಬಹುದು, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರಿಗೆ ಪ್ರತಿದಿನವೂ ಕೂಡ ಅಗತ್ಯತೆ ಎಷ್ಟು ಪ್ರಮಾಣದಲ್ಲಿದೆ, ಜೊತೆಗೆ ಈಗ ಯಾವ ರೀತಿಯಾಗಿ ಕಡಿತ ಆಗ್ತದೆ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಪತ್ರ ಬರೆಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ.